ಬನವಾಸಿಗೆ ಸ್ವಾಗತ. ಪ್ರಾಚೀನ ಪಿಸುಮಾತುಗಳ ತಾಣ. ಇಲ್ಲಿನ ಗಾಳಿಯೇ ಇತಿಹಾಸ. ಮಹಾಭಾರತದಲ್ಲಿ ಇದನ್ನು ವೈಜಯಂತಿ ಎಂದು ಕರೆಯಲಾಗಿದೆ. ಮತ್ತೆ ಶತಮಾನಗಳ ನಂತರ ಗ್ರೀಕ್ ಭೂಗೋಳಶಾಸ್ತ್ರಜ್ಞನಾದ ಟಾಲೆಮಿಯು ಈ ಸ್ಥಳವನ್ನು ಬೈಜಾಂಟಿಯನ್ ಎಂದು ಗುರುತಿಸಿದನು. ಈ ನಾಡಿನ ಬೇರುಗಳು ಎಷ್ಟು ಆಳವಾಗಿವೆ ಎಂಬುದಕ್ಕೆ ಇದೇ ಸಾಕ್ಷಿ. ಒಂದು ಕಾಲದಲ್ಲಿ ಕರ್ನಾಟಕವು ಮಹಾನ್ ಶಾತವಾಹನರ ಅಧೀನದಲ್ಲಿತ್ತು. ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಸೂಳ್ಯ ಮುಳುಗಲೇಬೇಕು. ಮತ್ತು ಅವರ ಶಕ್ತಿ ಕ್ಷೀಣಿಸಿದಂತೆ ಕಂಚಿಯ ಪಲ್ಲವರು ಆ ಶೂನ್ಯವನ್ನು ತುಂಬಿದರು. ಅವರ ಪ್ರಭಾವವು ನಾಡಿನ ಬಹುತೇಕ ಭಾಗಗಳಿಗೆ ಹರಡಿತು. ಹೀಗಾಗಿ ಕಂಚಿಯು ದಕ್ಷಿಣದ ಪ್ರಮುಖ ಕೇಂದ್ರವಾಯಿತು. ಆದರೆ ಈ ನಾಡು ತನ್ನದೇ ಆದ ನಾಯಕನಿಲ್ಲದೆ ಉಳಿಯಲಿಲ್ಲ. ಸುಮಾರು 4ನೇ ಶತಮಾನದಲ್ಲಿ ಬನವಾಸಿಯಲ್ಲಿ ಒಂದು ಹೊಸ ಶಕ್ತಿ ಮೊಳಕೆಯೊಡೆಯುತ್ತಿತ್ತು. ಇದುವೇ ಕದಂಬರ ಉದಯ, ಕನ್ನಡ ನಾಡಿನ ಮೊದಲ ರಾಜವಂಶ. ಇದಕ್ಕೆಲ್ಲ ಕಾರಣನಾದ ವ್ಯಕ್ತಿ ಮಯೂರ ಶರ್ಮ. ಈ ಕಥೆ ಒಬ್ಬ ಯೋಧನಿಂದ ಪ್ರಾರಂಭವಾಗುವುದಿಲ್ಲ, ಬದಲಾಗಿ ಒಬ್ಬ ವಿದ್ವಾಂಸನಿಂದ ಆರಂಭವಾಗುತ್ತದೆ. ಅವನ ಮೂಲದ ಕಥೆಯು ತಾಳಗುಂದ ಶಾಸನದಲ್ಲಿ ಅಮರವಾಗಿದೆ. ಆ ಶಾಸನವು ಕದಂಬರ ಮೂಲವನ್ನು ಹರಿಪುತ್ರರೆಂಬ ಸಂಪ್ರದಾಯಸ್ಥ ಬ್ರಾಹ್ಮಣ ಪುರೋಹಿತರ ಕುಟುಂಬಕ್ಕೆ ಕೊಂಡೊಯ್ಯುತ್ತದೆ. ಅವರಿಗೆ ಆ ಹೆಸರು ಬಂದಿದ್ದೇ ಅವರ ಮನೆಯ ಹೊರಗಿದ್ದ ಪ್ರಮುಖವಾದ ಕದಂಬ ವೃಕ್ಷದಿಂದ. ಬಂಧುಸೇನನ ಮಗನಾದ ಮಯೂರ ಶರ್ಮನು ತನ್ನ ಗುರು ವೀರಶರ್ಮನೊಂದಿಗೆ ಪಲ್ಲವರ ರಾಜಧಾನಿ ಮತ್ತು ದಕ್ಷಿಣದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಕಂಚಿಗೆ ಪ್ರಯಾಣಿಸಿದನು. ಅವನು ಬಂದದ್ದು ವೈದಿಕ ಜ್ಞಾನಕ್ಕಾಗಿ, ತನ್ನ ಬ್ರಾಹ್ಮಣ ಧರ್ಮದ ಕಠಿಣ ಕರ್ತವ್ಯಗಳನ್ನು ಕರಗತ ಮಾಡಿಕೊಳ್ಳಲು. ಆದರೆ ವಿಧಿ ಎಂದಿನಂತೆ ಅವನಿಗಾಗಿ ಒಂದು ಅಚ್ಚರಿಯನ್ನು ಕಾದಿರಿಸಿತ್ತು. ಅವನು ತನ್ನ ದೈನಂದಿನ ಧಾರ್ಮಿಕ ವಿಧಿಗಳನ್ನು ನೆರವೇರಿಸುತ್ತಿದ್ದನು. ಅವನ ಪವಿತ್ರ ವಸ್ತ್ರಗಳನ್ನು ಮಡಿಯಾಗಿ ಹರಡಲಾಗಿತ್ತು. ಅತ್ಯಂತ ನಿರ್ಲಕ್ಷ್ಯ ಮತ್ತು ಅಹಂಕಾರದ ಆಘಾತಕಾರಿ ಕೃತ್ಯದಲ್ಲಿ ಪಲ್ಲವ ಸೈನಿಕರು ಅವನ ಪವಿತ್ರ ವಸ್ತ್ರಗಳ ಮೇಲೆ ಕುದುರೆ ಓಡಿಸಿದರು. ಈ ಕ್ರೌರ್ಯ, ಈ ಅವಮಾನ, ಈ ಹಿಂಸಾತ್ಮಕ ಕೃತ್ಯವು ಆ ವಿದ್ವಾಂಸನನ್ನು ಕೆರಳಿಸಿತು. ಪಲ್ಲವರ ಆಳ್ವಿಕೆಯನ್ನು ಕೊನೆಗಾಣಿಸುವುದಾಗಿ ಅವನು ಗಂಭೀರವಾಗಿ ಪ್ರತಿಜ್ಞೆ ಮಾಡಿದನು. ಒಂದು ಕಾಲದಲ್ಲಿ ದರ್ಬೆ ಹಿಡಿದಿದ್ದ ಕೈ ಈಗ ಖಡ್ಗವನ್ನು ಹಿಡಿದಿತ್ತು. ಅವನು ಬ್ರಾಹ್ಮಣತ್ವವನ್ನು ತ್ಯಜಿಸಿ ಕ್ಷತ್ರಿಯ ವೃತ್ತಿಯನ್ನು ಸ್ವೀಕರಿಸಿದನು. ವಿದ್ವಾಂಸ ಮಯೂರ ಶರ್ಮ ಅಸ್ತಂಗತನಾಗಿ ಯೋಧ ಮಯೂರವರ್ಮ ಉದಯಿಸಿದ್ದನು. ಈ ಪರ್ವತದ ಭದ್ರಕೋಟೆಗಳಿಂದಲೇ ಅವನು ತೀವ್ರವಾಗಿ ದಾಳಿ ಮಾಡಿದನು. ಅವರ ಮೊದಲ ಗುರಿ ಪಲ್ಲವರ ಗಡಿ ರಕ್ಷಣಾ ಪಡೆಗಳು. ಮಯೂರವರ್ಮನ ಪ್ರಭಾವವು ವೇಗವಾಗಿ ಬೆಳೆಯಿತು. ಅವನು ಸುತ್ತಮುತ್ತಲಿನ ಪ್ರದೇಶಗಳಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಲು ಮತ್ತು ಸಣ್ಣಪುಟ್ಟ ಅರಸರನ್ನು ತನ್ನ ಅಧೀನಕ್ಕೆ ತಂದುಕೊಳ್ಳಲು ಪ್ರಾರಂಭಿಸಿದನು. ಆರಂಭದಲ್ಲಿ ಪಲ್ಲವರು ಹೊಸದಾಗಿ ತಲೆ ಎತ್ತಿದ್ದ ಆ ವಿದ್ವಾಂಸನನ್ನು ತಿರಸ್ಕಾರದಿಂದ ಕಂಡರು. ಅವನ ಕೃತ್ಯಗಳನ್ನು ಅವರು ಕ್ಷುಲ್ಲಕವೆಂದು ಪರಿಗಣಿಸಿದರು. ಆದರೆ ಮಯೂರವರ್ಮನು ತಮ್ಮ ಗಡಿಗಳಿಂದಲೇ ಕಪ್ಪ ವಸೂಲಿ ಮಾಡುತ್ತಿದ್ದಾನೆಂದು ವರದಿಗಳು ಖಚಿತಪಡಿಸಿದಾಗ ಅವರ ಆಶ್ಚರ್ಯವು ಆತಂಕಕ್ಕೆ ತಿರುಗಿತು. ಕೋಪೋದ್ರಿಕ್ತರಾದ ಪಲ್ಲವರು ಸುಸಜ್ಜಿತವಾದ ಒಂದು ಬೃಹತ್ ಸೈನ್ಯವನ್ನು ಸಜ್ಜುಗೊಳಿಸಿ ಮಯೂರವರ್ಮನನ್ನು ಸದೆಬಡಿಯಲು ಕಳುಹಿಸಿದರು. ಆದರೆ ಮಯೂರವರ್ಮನು ಚಾಣಾಕ್ಷತೆ ಮತ್ತು ಅವನ ಪರ್ವತ ಯೋಧರ ಮುಂದೆ ಪಲ್ಲವರ ಬಲಿಷ್ಠ ಸೈನ್ಯವು ಛಿದ್ರವಾಯಿತು. ಅವರು ಜಯವಿಲ್ಲದೆ ಹಿಮ್ಮೆಟ್ಟಿದರು. ಮಯೂರವರ್ಮನ ಶಕ್ತಿಯನ್ನು ಅರಿತ ಪಲ್ಲವರು ಮತ್ತಷ್ಟು ಯುದ್ಧಕ್ಕಿಂತ ಸ್ನೇಹವೇ ಜಾಣತನವೆಂದು ಭಾವಿಸಿ ಒಂದು ಒಪ್ಪಂದಕ್ಕೆ ಸಮ್ಮತಿಸಿದರು. ಮಯೂರವರ್ಮನನ್ನು ಅಧಿಕೃತವಾಗಿ ಸ್ವತಂತ್ರ ಅರಸನೆಂದು ಗುರುತಿಸಲಾಯಿತು. ಅವನ ಹೊಸ ರಾಜ್ಯವು ಸಮುದ್ರ ತೀರದಿಂದ ಮಲಪ್ರಭಾ ನದಿಯವರೆಗೆ ವಿಸ್ತರಿಸಿತ್ತು. ಈ ಮಹಾನ್ ಸಾಧನೆಯು ಅಶ್ವಮೇಧಯಾಗವನ್ನು ನೆರವೇರಿಸಿದ ಮೊದಲ ಕನ್ನಡದ ಅರಸನಾಗಿ ಅವನನ್ನು ಗುರುತಿಸಿತು. ಅವನ ಸಾಧನೆಗಳು ಚಂದ್ರವಳ್ಳಿ ಶಾಸನದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿವೆ. ಅದು ಬೃಹತ್ ಚಂದ್ರವಳ್ಳಿ ಕೆರೆಯನ್ನು ದುರಸ್ತಿ ಮಾಡಿದ ಅವನ ಕಾರ್ಯವನ್ನು ದಾಖಲಿಸುತ್ತದೆ. ತಾಳಗುಂದದ ಬ್ರಾಹ್ಮಣರಿಗೆ 144 ಗ್ರಾಮಗಳ ಆದಾಯವನ್ನು ದಾನ ಮಾಡಿದ ಅವನ ಮಹಾನ್ ಉದಾರತೆಯನ್ನು ಸಹ ಅದು ಶ್ಲಾಘಿಸುತ್ತದೆ ಮತ್ತು ಅದು ಅವನಿಗೆ ಅತ್ಯುನ್ನತವಾದ ಪ್ರಶಂಸೆಯನ್ನು ನೀಡುತ್ತದೆ. ಅವನನ್ನು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ಕರೆಯುವ ಮೂಲಕ. ಅವನ ರಾಜ್ಯದ ಗಡಿಗಳು ವಿಶಾಲವಾಗಿದ್ದವು. ದಕ್ಷಿಣದಲ್ಲಿ ಪಲ್ಲವರ ರಾಜಧಾನಿ ಕಂಚಿಯಿಂದ ಹಿಡಿದು ಉತ್ತರದಲ್ಲಿ ಮಾಳ್ವಾ ಮತ್ತು ಗಯಾದವರೆಗೆ ಅವನ ಪ್ರಭಾವವು ನಾಡಿನಾದ್ಯಂತ ಹರಡಿತ್ತು. ಮಯೂರವರ್ಮನ ಆಳ್ವಿಕೆಯು ಸುಮಾರು ಕ್ರಿಸ್ತಶಕ 345ರಿಂದ 360ರವರೆಗೆ ಸಂಕ್ಷಿಪ್ತವಾಗಿದ್ದರೂ 2 ಶತಮಾನಗಳ ಕಾಲ ಬಾಳಿದ ಒಂದು ರಾಜವಂಶಕ್ಕೆ ಅಡಿಪಾಯ ಹಾಕಿತು. ಅವನ ಉತ್ತರಾಧಿಕಾರಿಗಳಾದ ಕಂಗವರ್ಮ, ಭಗೀರಥವರ್ಮ
ಮತ್ತು ರಘುವರ್ಮ ಅವನ ಪರಂಪರೆಯನ್ನು ಮುಂದುವರಿಸಿದ್ರು. ಕೆಲಕಾಲದವರೆಗೆ ಆಸ್ಥಾನ ಮತ್ತು ಆಡಳಿತದ ಭಾಷೆಯು ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿಯೇ ಬೇರೂರಿತ್ತು. ಆದರೆ ಕಾಕುಸ್ಥವರ್ಮನ ಆಳ್ವಿಕೆಯೊಂದಿಗೆ ಒಂದು ಪ್ರಮುಖ ಸಾಂಸ್ಕೃತಿಕ ತಿರುವು ಬಂದಿತು. ಕನ್ನಡವನ್ನು ತನ್ನ ಆಡಳಿತ ಭಾಷೆಯಾಗಿ ಅಳವಡಿಸಿಕೊಂಡ ಮೊದಲ ಕದಂಬ ಅರಸನಾಗುವ ಮೂಲಕ ಅವನು ತನ್ನ ವಂಶದ ಕ್ರಾಂತಿಕಾರಿ ಎನಿಸಿದನು. ಈ ರಾಜವಂಶದ ಕಥೆಯನ್ನು ಪ್ರಾರಂಭಿಸಿದ ಅದೇ ತಾಳಗುಂದ ಶಾಸನವು ಅವನನ್ನು ಕದಂಬ ಕುಲದ ತಿಲಕ ಎಂದು ಕೊಂಡಾಡುತ್ತದೆ ಮತ್ತು ಹಳಸಿ ತಾಮ್ರಪಟವು ಅವನನ್ನು ಶಿವನ ಮಹಾನ್ ಭಕ್ತನೆಂದು ಹೊಗಳಿ ಭವ್ಯ ಭಕ್ತಿ ಎಂದು ಕರೆಯುತ್ತದೆ. ಆದರೂ ಕನ್ನಡದ ಇತಿಹಾಸಕ್ಕೆ ಕದಂಬರ ಅತ್ಯಂತ ಶಾಶ್ವತವಾದ ಕೊಡುಗೆಯು ಹಲ್ಮಿಡಿ ಗ್ರಾಮದ ಒಂದು ಸಾಧಾರಣ ಶಿಲಾಫಲಕದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. 1936ರಲ್ಲಿ ಪತ್ತೆಯಾದ ಹಲ್ಮಿಡಿ ಶಾಸನವು ಒಂದು ಸಾಂಸ್ಕೃತಿಕ ಮೈಲಿಗಲ್ಲು. ಇದು ಹಳೆಗನ್ನಡ ಭಾಷೆಯಲ್ಲಿ ಲಭ್ಯವಿರುವ ಅತ್ಯಂತ ಪ್ರಾಚೀನ ಶಾಸನವಾಗಿದೆ. ಕಾಕುಸ್ಥವರ್ಮನ ಕಾಲದಲ್ಲಿ ಹೊರಡಿಸಲಾದ ಈ ಶಾಸನವು ಕದಂಬರ ಸೇನಾಪತಿ ವಿಜಯರಸನು ಯುದ್ಧದಲ್ಲಿ ಪಲ್ಲವರನ್ನು ಸೋಲಿಸಿದ್ದನ್ನು ದಾಖಲಿಸುತ್ತದೆ. ಈ ವಿಜಯಕ್ಕಾಗಿ ಕೃತಜ್ಞತೆಯಾಗಿ ರಾಜನು ವಿಜಯರಸನಿಗೆ ಹಲ್ಮಿಡಿ ಮತ್ತು ಮುಳಿವಳ್ಳಿ ಗ್ರಾಮಗಳನ್ನು ದಾನವಾಗಿ ನೀಡಿದನು. ಕನ್ನಡದ ಎಲ್ಲಾ ಲಿಪಿಗಳ ತಾಯಿ ಎಂದು ಗೌರವಿಸಲ್ಪಡುವ ಪ್ರಾಚೀನ ಬ್ರಾಹ್ಮಿ ಲಿಪಿಯಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ. ಕನ್ನಡ ಭಾಷೆಯ ಪ್ರಾಚೀನ ಮತ್ತು ಗೌರವಾನ್ವಿತ ಪರಂಪರೆಯನ್ನು ಖಚಿತಪಡಿಸುವ ಇದೊಂದು ಮಹತ್ವಪೂರ್ಣ ದಾಖಲೆಯಾಗಿದೆ. ಬನವಾಸಿಯ ಕಿರೀಟ ಎಂದೇ ಖ್ಯಾತನಾದ ಶಾಂತಿವರ್ಮ ಮತ್ತು ಮಹಾಬ್ರಾಹ್ಮಣ ಎನಿಸಿದ ಮೃಗೇಶವರ್ಮನಂತಹ ಅರಸರು ರಾಜವಂಶದ ವೈಭವವನ್ನು ಮುಂದುವರಿಸಿದರು. ಆದರೆ ಎಲ್ಲವೂ ಕಾಲನ ಕರೆಗೆ ಓಗಡೋಲೇಬೇಕು. ಕದಂಬ ವಂಶದ ಕೊನೆಯ ಅರಸ ಭೋಗಿವರ್ಮನಾಗಿದ್ದನು. ಅದು ಕ್ರಿಸ್ತಶಕ 550ನೇ ಇಸ್ವಿ. ಬಾದಾಮಿಯಿಂದ ಒಂದು ಪ್ರಬಲವಾದ ಹೊಸ ಶಕ್ತಿ ಉದಯಿಸುತ್ತಿತ್ತು. ಅವರ ಅರಸ ಮೊದಲನೇ ಪುಲಕೇಶಿಯು ಭೋಗಿವರ್ಮನನ್ನು ಸೋಲಿಸಿದನು ಮತ್ತು ಕದಂಬ ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡನು. 200 ವರ್ಷಗಳ ಆಳ್ವಿಕೆ ಅಂತ್ಯಗೊಂಡಿತು. ಆದರೂ ಕದಂಬರ ನಿಜವಾದ ಕಥೆಯಿರುವುದು ಅವರ ಅಂತ್ಯದಲ್ಲಲ್ಲ, ಬದಲಿಗೆ ಅವರ ಆರಂಭದಲ್ಲಿ. ಒಬ್ಬ ನಿಷ್ಠಾವಂತ ಬ್ರಾಹ್ಮಣ ವಿದ್ವಾಂಸನಿಂದ ಕದಂಬರು ಕರ್ನಾಟಕದ ಭವಿಷ್ಯಕ್ಕಾಗಿ ಅತ್ಯಗತ್ಯವಾದ ಸಾಂಸ್ಕೃತಿಕ ಮತ್ತು ರಾಜಕೀಯ ಅಡಿಪಾಯವನ್ನು ಹಾಕಿದರು. ಅವರು ನಿಜವಾಗಿಯೂ ಕನ್ನಡ ನಾಡಿನ ಆದ್ಯ ಪ್ರವರ್ತಕರಾಗಿದ್ದರು. ಕದಂಬರ ಕಥೆಯೂ ಒಂದು ಜ್ಞಾಪನೆ. ಸಾಮ್ರಾಜ್ಯಗಳು ಪತನವಾದರೂ ಭಾಷೆ ಮತ್ತು ಸಂಸ್ಕೃತಿಯ ಬೀಜಗಳು ಶಾಶ್ವತವಾಗಿ ಉಳಿಯುತ್ತವೆ. ಕನ್ನಡ ಭಾಷೆಗೆ ಆಡಳಿತಾತ್ಮಕ ಮಾನ್ಯತೆ ನೀಡುವವರೆಗೆ ಕದಂಬರು ಬನವಾಸಿಯಲ್ಲಿ ಕನ್ನಡ ನಾಡಿನ ಭವಿಷ್ಯಕ್ಕಾಗಿ ಅತ್ಯಗತ್ಯ ಸಾಂಸ್ಕೃತಿಕ ಮತ್ತು ರಾಜಕೀಯ ಅಡಿಪಾಯವನ್ನು ಹಾಕಿದರು. ಅವರು ನಿಜವಾಗಿಯೂ ಕನ್ನಡ ನಾಡಿನ ಮೊದಲ ಮಾರ್ಗದರ್ಶಕರು.